ಮಂಗಳವಾರ ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಲ್ಲಿ ಕೃಷಿ ಇಲಾಖೆಯಿಂದ ರೈತರಿಗೆ ರಿಯಾಯಿತಿ ದರದಲ್ಲಿ ಶೇಂಗಾ ಬೀಜವನ್ನು ವಿತರಿಸಿ ಶಾಸಕರಾದ ಎಚ್.ವಿ. ವೆಂಕಟೇಶ್ ಮಾತನಾಡಿದ್ದಾರೆ. ಇನ್ನು ಇದೇ ವೇಳೆ ಮಾಜಿ ಸಚಿವರಾದ ವೆಂಕಟರಮಣಪ್ಪ ಅವರ ಶ್ರದ್ಧಾಂಜಲಿ ಸಭೆಯನ್ನು ಸಹ ಏರ್ಪಡಿಸಿ 1 ನಿಮಿಷ ಮೌನಾಚರಣೆಯನ್ನು ನಡೆಸಲಾಯಿತು. ಇನ್ನು ಇದೇ ವೇಳೆ ಶಾಸಕರಾದ ಎಚ್.ವಿ. ವೆಂಕಟೇಶ್ ಪಾವಗಡ ಪವರ್ ನ್ಯೂಸ್ನೊಂದಿಗೆ ಮಾತನಾಡಿ, ನಾನು ಸಹ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸಚಿವ ಆಕಾಂಕ್ಷಿಯಾಗಿದ್ದು, ನಮ್ಮ ತಂದೆ ಮಾಡಿದ ಸೇವೆಯನ್ನು ಗುರುತಿಸಿ ನನಗೆ ಸಚಿವ ಸ್ಥಾನ ನೀಡಲು ಮನವಿ ಮಾಡಿಕೊಳ್ಳುತ್ತೇನೆ ಎಂದು ಮಾಹಿತಿಯನ್ನು ಮುಂಗಾರು ಮಳೆ ಪ್ರಾರಂಭ ಆಗಿದೆ. ಅದರ ಪ್ರಯುಕ್ತ ರೈತರಿಗೇನು ಇವತ್ತು ಮುಂಗಾರಲ್ಲಿ ಸರ್ಕಾರದಿಂದ ಕಡಲೆಕಾಯಿ ವಿತರಣೆಗೆ ಬಂದಿದ್ದೀನಿ ಇವತ್ತು. ಅದೇ ರೀತಿ ಅಲಸಂದಿ, ಮೆಕ್ಕೆಜೋಳ ಎಲ್ಲ, ತೊಗರಿ ಇದೆಲ್ಲ ಬಂದಿದೆ. ಹಾಗಾಗಿ ರೈತರಿಗೆ ಏನೋ ದೇವರು ದಯದಿಂದ ಮುಂಗಾರು ಪ್ರಾರಂಭದಲ್ಲೇ ಒಳ್ಳೆಯ ಮಳೆ ಸ್ಟಾರ್ಟ್ ಆಗಿದೆ. ಮುಂದಕ್ಕೂ ಒಳ್ಳೆ ಮಳೆಯಾಗಿ ರೈತರಿಗೆ ನೀರಿನ ಸಮಸ್ಯೆ ಆಗದಂತೆ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇವತ್ತು 405 ಕ್ವಿಂಟಲ್ ಕಡಲೆಕಾಯಿ ಬಂದಿದೆ. 5 ಪಾಯಿಂಟ್ ಮಾಡಿದ್ವಿ, 5 ಪಾಯಿಂಟ್ಗಳಲ್ಲಿ ವಿತರಣೆ ಮಾಡ್ತೀವಿ. ಹಾಗಾಗಿ ಅದೇ ರೀತಿ ಫ್ರೀಯಾಗಿ ತೊಗರಿ ಬಂದಿದೆ. ಪ್ರತಿ ಒಂದು ಹೋಬಳಿಗೂ 2 ಹಳ್ಳಿಗಳನ್ನು ಸೆಲೆಕ್ಷನ್ ಮಾಡಿದ್ದೀವಿ. ಒಂದು ಹಳ್ಳಿಗೆ 150 ಪಾಕೆಟ್, ಆ ಥರ 4 ಹೋಬಳಿಗೂ 8 ಹಳ್ಳಿ ಸೆಲೆಕ್ಷನ್ ಮಾಡಿದ್ದೀವಿ. ಅದೆಲ್ಲ ವಿತರಣೆ ಮಾಡ್ತಾರೆ ಇವತ್ತಿಂದನೇ. ಹಾಗಾಗಿ ರೈತರಿಗೆ ಈ ಸಲ ಒಳ್ಳೆಯ ಮಳೆ ಬೆಳೆ ಆಗಿ ರೈತರು ಸಂತುಷ್ಟಿಯಾಗಿರಬೇಕಂತ ನಮ್ಮ ತಂದೆಯವರ ಕನಸಾಗಿತ್ತು. ಅವರು ಏನು ಅಪಾರವಾದ ಪ್ರೀತಿ ವಿಶ್ವಾಸ ರೈತರ ಮೇಲೆ ಇಟ್ಕೊಂಡಿದ್ದರು, ಅದನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತೀನಿ. ನಮ್ಮ ತಂದೆಯವರು 24 ಗಂಟೆ ಬಡವರು, ರೈತರು, ದೀನದಲಿತರು, ನಮ್ಮ ಕಾರ್ಯಕರ್ತರು ಪರವಾಗಿ ಹೆಂಗೆ ಕೆಲಸ ಮಾಡ್ತಿದ್ರೋ ಅದೇ ರೀತಿ ನಾನು ಮುಂದುವರಿಸ್ಕೊಂಡು ಹೋಗ್ಬೇಕಂತೇಳಿ ನಿರ್ಧಾರ ತಗೊಂಡಿದ್ದೀನಿ. ಅದೇ ರೀತಿ ಮುಂದೆ ಸಹ ವಾರದಲ್ಲಿ 5-6 ದಿವಸ ನಾನು ಕ್ಷೇತ್ರದಲ್ಲೇ ಇದ್ದು ಎಲ್ಲ ಜನಗಳ ಸಮಸ್ಯೆ ಬಗೆಹರಿಸಿ ನನ್ನ ತಂದೆಯವರ ಹೆಸರನ್ನು ಶಾಶ್ವತವಾಗಿ ಹೆಂಗೆ ಉಳಿತೋ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ಈ ಸಂದರ್ಭ. ಸರ್, ಈಗ ಕಡಲೆಕಾಯಿ ದರ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ದರ ಅದು ಸ್ಟೇಟ್ ಲೆವೆಲಲ್ಲಿ ಟೆಂಡರ್ ಹಾಕಿರೋದು ಫೈನಲ್ ಆಗಿದೆ. ಅದು ಜನರಲ್ಗೆ 1500 ರೂಪಾಯಿ, SC STಗಳಿಗೆ 2250 ರೂಪಾಯಿ ಸಬ್ಸಿಡಿ ಫಿಕ್ಸ್ ಆಗಿದೆ. ಅದನ್ನು ಏನು ಮಾಡಲಿಕ್ಕಾಗಲ್ಲ. ಮುಂಗಾರು ಪ್ರಾರಂಭ ಆಗಿದೆ. ಈಗ ಹೊಸದಾಗಿ ಮಂತ್ರಿಗಳು ಯಾರ್ಯಾರು ಆಗ್ತಾರೋ ಚರ್ಚೆ ಮಾಡಿ ಇದೆಲ್ಲ ಡೇಟ್ ಪ್ರೋಸೆಸ್ ಆಗ್ತದೆ. ನೋಡೋಣ. ಇದು ಸರ್ಕಾರದಲ್ಲಿ ಟೆಂಡರ್ ಆಗಿರೋದು ಸರ್ಕಾರದ ನಿರ್ಧಾರಗಳು, ಹಾಗಾಗಿ ಏನು ಬದಲಾವಣೆ. ಸರ್, ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ತಂದೆಯವರು ಇದ್ದಾಗ ಒಂದು ಸತಿ ರೈತರೆಲ್ಲ ರೇಟ್ ಜಾಸ್ತಿ ಆಗಿದೆ ಕಡಿಮೆ ಮಾಡಿ ಅಂತಂದಾಗ ಮಾಜಿ ಸಚಿವ ವೆಂಕಟರಮಣಪ್ಪರು ಕೃಷಿ ಮಂತ್ರಿಗಳ ಹತ್ರ ಮಾತಾಡಿ ಕಡಿಮೆ ಮಾಡಿಸಿದ್ರು. ಅದೆಲ್ಲ ಗೊತ್ತಿರಬೇಕು ನಿಮಗೆ, ಕಡಿಮೆ ಮಾಡಿಸಿದ್ರು. ಆ ಪ್ರಯತ್ನ ಏನಾದರೂ ಪಡ್ಬೋದ ಅಂತ ಸರ್ಕಾರ ಆಲ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ರಿಸಾಲ್ವ್. ಈಗ ನಾಳೆ ನೂತನ ಮುಖ್ಯಮಂತ್ರಿಗಳಾಗಬೇಕು. ಅವರು ಮಂತ್ರಿಮಂಡಲದಲ್ಲಿ ಯಾರು ಕೃಷಿ ಸಚಿವರು ಆಗ್ತಾರೆ ಬೇಕಾದರೆ ನಾನು ಮಾತಾಡಲಿಕ್ಕೆ ಪ್ರಯತ್ನ ಪಡ್ತೀನಿ, ಮಾತಾಡ್ತೀನಿ. ಅದರಲ್ಲಿ ಇನ್ನೂ 1 ವಾರ 10 ದಿವಸ ಆಗುತ್ತಿದೆಲ್ಲ ಸೆಟೆಡ್ ಆಗೋಕ್ಕೆ. ಅಷ್ಟೊತ್ತಿಗೆ ಮುಂಗಾರೆ ಅರ್ಧ ಬಿತ್ತನೆ ಮಾಡಲಿಕ್ಕೆ ಟೈಮ್ ಆಗೋದು. ಲೇಟ್ ಮಾಡೋದು ಬೇಡ. ಹಾಗಾಗಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ. ಹೊಸ ಸಚಿವ ಸಂಪುಟದಲ್ಲಿ ತಮಗೇನಾದರೂ ಸಚಿವ ಸ್ಥಾನ ಸಿಗುವ ಅವಕಾಶ ಇದೆಯಂತ ಆಕಾಂಕ್ಷಿನೇ. ನಮ್ಮ ತಂದೆಯವರು ನಿಧನ ಆದಮೇಲೆ ಅವತ್ತು ರಾತ್ರಿಯೂ ಸಹ ಚರ್ಚೆ ಆಯಿತು. ಸರ್, ನನ್ನ ಪರವಾಗಿ 10-15 ಜನ MLAಗಳು ಬಂದು ಸತೀಶ್ ಜಾರಕಿಹೊಳಿ ಅವ್ರ ಹತ್ರ ಮನವಿ ಮಾಡಿದ್ರು. ನಮ್ಮ ಯುವಕರ ಕೋಟದಲ್ಲಿ ವೆಂಕಟೇಶ್ ಅವ್ರು ಕೊಡಬೇಕು ಅಂತೇಳಿ 15 ಜನ ಶಾಸಕರು ಪ್ರಸ್ತಾಪ ಮಾಡಿದ್ರು. ನನಗೂ ಆಸೆ ಇದೆ. ನಾನು ಜನಸೇವೆ ಮಾಡ್ಕೊಂಡ್ಬಂದಿದ್ದೀನಿ. ನಾನು ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನ ಕೆಲಸ ಮಾಡಿದ್ದೀನಿ. 14 ವರ್ಷ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನ ಕೆಲಸ ಮಾಡಿದ್ದೀನಿ. 2 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೀನಿ. 2013ರಲ್ಲಿ ಕಡಿಮೆ ಅಂತರದಲ್ಲಿ ಸೋತಿದ್ದೀನಿ. 18ರಲ್ಲಿ ತಂದೆಯವ್ರನ್ನ ಗೆಲ್ಲಿಸಿದ್ದೀವಿ. ಮಂತ್ರಿ 2 ಬಾರಿ, 4 ಬಾರಿ ಸಚಿವ, 4 ಬಾರಿ ಶಾಸಕರು, 2 ಬಾರಿ ಮಂತ್ರಿ ಮಾಡಿದ್ದಾರೆ. ಈಗಲೂ ನನಗೆ ಯುವಕರ ಕೋಟದಲ್ಲಿ ನಾನು
ಆಕಾಂಕ್ಷಿನೇ. ನಾನು ಇವತ್ತು ಹೋಗಿ ಮೊನ್ನೆ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ, ಸಿದ್ದರಾಮಯ್ಯ ಸಾಹೇಬ್ರನ್ನ, ಸುರ್ಜೇವಾಲ ಅವ್ರಿಗೆಲ್ಲ ನಾನು ಮನವಿ ಮಾಡ್ತೀನಿ. ನೋಡೋಣ, ಆ ದೇವ್ರದ್ದೇ ಕೊಟ್ಟರೆ ಮಾಡ್ತೀನಿ, ಕೊಟ್ಟಿಲ್ಲ ಅಂದರೂ ಪಕ್ಷದಲ್ಲಿ ನಿಷ್ಠಾವಂತವಾಗಿ ಕೆಲಸ ಮಾಡ್ಕೊಂಡು ಬಂದ್ವಿ. ಸರ್, ಒಟ್ಟಿನಲ್ಲಿ ತಮ್ಮ ತಂದೆಯ ಸ್ಥಾನ ಪೆದರಾಡಾಗಿ ನಮ್ಮ ತಾಲೂಕಲ್ಲಿ ಕೆಲಸ ಮಾಡ್ತೀರಂತ ಒಂದು ನಂಬಿಕೆ ಇದೆ ಜನರಿಗೆ. ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀರಂತ. ಈಗ ನಮ್ಮ ತಂದೆಯವರು ಹಾದಿಯಲ್ಲೇ ಮುಂದುವರಿತು. ಅದೇ ಪೆದರಾಡ್ ಆಗ್ತೀರಂತ. ಪೆದ್ದಯ್ಯ ಥರ ನಾನು ಅಣ್ಣ ತಮ್ಮಂದನಾಗಿ ತಾಲೂಕಿನಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ. ಅದು ನೋಡಿ, ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾರಿಗೆ ನೀಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.